ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ದುಬೈ ಟ್ರಿಪ್ಪಿನ ಡೇ 4 ವ್ಲಾಗ್ ಆಗಿರುತ್ತೆ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ 4 ವ್ಲಾಗಲ್ಲಿ ನಾವು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಒಂದು ಮೆಸೇಜು. ಇವತ್ತು ನಿಮಗೋಸ್ಕರ ಲ್ಯಾಂಬೋರ್ಗಿನಿ ಕಾರ್ ಬುಕ್ ಆಗಿದೆ ಅಂತ ಎಲ್ರಿಗೂ ತುಂಬ ಸರ್ಪ್ರೈಸ್ಡ್ ಆಯಿತು. ಬಿಕಾಸ್ ಅಂದ್ಕೊಂಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಅದರಲ್ಲಿ ಹೋಗಿ ವೈಟ್ ಕಲರು ಹೋಗಿ ಒಂದು ಸ್ವಲ್ಪ ಫೋಟೋಸು ಕೂಡ ಇಡ್ಸ್ಕೊಂಡಿದ್ರು. ಬಟ್ ನಾನು ಇಡ್ಸ್ಕೊಂಡಿರಲಿಲ್ಲ. ಸೊ ನಮಗಾಗಿ ಬುಕ್ ಆಗಿ ಕಾಯ್ತಿತ್ತು. ಇದು ಸರ್ಪ್ರೈಸ್ಡ್ ಆಗಿ 1 ಅವರ್ಗೆ 25,000 ಇದು ಕಾಸ್ಟು. ಮತ್ತು ಇದು ಕಾರ್ ಬಂದು 10 crores ಅಂತೆ. ಇಂಟೀರಿಯರ್ ಎಲ್ಲ ಇವರೇ ಮಾಡ್ಕೊಬೇಕು. ಔಟ್ಸೈಡ್ ಇಷ್ಟು ಕಾರ್ನ ಮಾತ್ರ ಕೊಟ್ಟಿರ್ತಾರೆ, ಅದರೊಳಗಡೆ ಇಂಟೀರಿಯರ್ ಎಲ್ಲ ಅವರೇ ಮಾಡ್ಕೊತಾರಂತೆ. ಸೊ ಇದಕ್ಕೆ 10 crores ಆಗುತ್ತೆ. ನೋಡ್ತಿರ್ಬೋದು ಯಾವ ಥರ ಲಕ್ಸುರಿಯಸ್ ಆಗಿದೆ. ಒಳಗಡೆನೂ ಕೂಡ ಅಷ್ಟೇ ಲಕ್ಸುರಿಯಸ್ ಆಗಿರುತ್ತೆ. ನಮ್ಮಂಥ ಟ್ರಿಪ್ಪಿಗೆ ಬಂದಿರೋರಿಗೆಲ್ಲಾನು ಇದರಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ. ಸೊ ನಮಗೂ ಹಂಗೆ ಇತ್ತು. ಸೊ ಸರ್ಪ್ರೈಸಾಗಿ ಕಾದಿತ್ತು. 25,000 ಕೊಟ್ರೂ ವರ್ತ್ ಅನಿಸ್ತು. ಬಿಕಾಸ್ ಆ ಥರ ಲಕ್ಸುರಿಯಸ್ ಆಗಿತ್ತು. 10 crores ಕಾರಲ್ಲೂ ನಾವು ಕೂತ್ಕೊಂಡ್ವಿ ಅನ್ನೋ ಖುಷಿ ಇತ್ತು. ನೋಡಿ ಈ ಥರ ಎಲ್ಲನೂ ಇತ್ತು. ಕಲರ್ಸ್ ಚೇಂಜಿಂಗ್ ಮೋಡ್ಸ್ ಇರುತ್ತೆ, ಕಲರ್ಸ್ ಚೇಂಜಿಂಗ್ ಇರುತ್ತೆ. ನಾವು ಡ್ಯಾನ್ಸ್ ಆದರೂ ಹಾಡ್ಬೋದು, ಹಾಡಾದರೂ ಹಾಡ್ಬೋದು. ನಮ್ಮ ಇಷ್ಟ ಬಂದಾಗ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಇದ್ರೊಳಗಡೆ. ಔಟ್ಸೈಡ್ ಅವ್ರಿಗೆ ವ್ಯೂ ಇರಲ್ಲ, ನಮಗೆ ಮಾತ್ರ ವ್ಯೂ ಇರುತ್ತೆ ಹೊರಗಡೆದು ಅಷ್ಟೇನೆ. ಪಾರ್ಟೀಸ್ ಮಾಡೋದಕ್ಕೆಲ್ಲದನ್ನೂ ಇದನ್ನು ಅವರು ಯೂಸ್ ಮಾಡ್ಕೊಳ್ತಾರಂತೆ. ಮೀಟಿಂಗ್ಸು ಈ ಥರ ಎಲ್ಲನೂ ಇದು ಈ ಕಾರಲ್ಲೇ ಕುತ್ಕೊಂಡು ಮಾಡ್ತಾರೆ. ಅದು ಒಳಗಡೆ ಅಂತೂ ಅಷ್ಟು ಸ್ಪೆಸಿಫಿಕ್ ಆಗಿ ಇಟ್ಟಿರ್ತಾರೆ. ಕೋಲ್ಡು ಮತ್ತು ಅಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋದಕ್ಕೆ ಒಂಥರ ಸ್ಪೇಸು ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾವೂ ಕೂಡ ಅಷ್ಟೇ ಹೋಗಿ ಫೋಟೋಶೂಟ್ಸು ಅಂದರೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಒಂದು ರೌಂಡ್ 1 hour ತಿರುಗಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಈ ಕಾರಲ್ಲಿ ಲಾಸ್ಟಿಗೆ ಹೋಟೆಲ್ಗೆ ಬಂದ್ವಿ. ಹೋಟೆಲ್ಗೆ ಫ್ಯೂಚರ್ ಆಫ್ ಮ್ಯೂಸಿಯಂಗೆ ಫ್ಯೂಚರ್ ಮ್ಯೂಸಿಯಂ ಅಂತ ನಿಜವಾಗ್ಲೂ ಫ್ಯೂಚರ್ ಹೆಂಗಿರೋದು ಅದನ್ನೆಲ್ಲನೂ ಅಪ್ಡೇಟ್ ಮಾಡ್ಕೊಂಡು ತೋರಿಸಿದ್ರು. ಸಕ್ಕತ್ತಾಗಿ ಫ್ಯೂಚರ್ ಮ್ಯೂಸಿಯಂಗೋಸ್ಕರ ಶೇರ್ ದುಬೈಗೆ ಬಂದವರು ನಿಜವಾಗ್ಲೂ ಇದಕ್ಕೂ ಕೂಡ ವಿಸಿಟ್ ಮಾಡಿ ನೋಡೋದ್ರಲ್ಲಿ ಫ್ಯೂಚರ್ ಆಫ್ ಮ್ಯೂಸಿಯಂಗೆ ಬನ್ನಿ. ಬಿಕಾಸ್ ನಮಗೆ ಬೇಜಾರಾಗುತ್ತೆ ಏನೇನು ಇನ್ನೂ ದುಬೈಯಲ್ಲಿ ಇನ್ನು ಯಾವ ತರ ಫ್ಯೂಚರ್ ಅಪ್ಡೇಟ್ ಆಗುತ್ತೆ ಎಲ್ಲದನ್ನು ತೋರಿಸ್ತಾರೆ. ನಾನು ಕೂಡ ತೋರಿಸ್ತೀನಿ ಏನೇನು ಮುಂದೆ ಎಲ್ಲ ಅಪ್ಡೇಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಕೂಡ ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಟಿಕೆಟ್ ಇರುತ್ತಲ್ಲ, ಟಿಕೆಟ್ ತಗೊಂಡ್ರೆ ಅವ್ರು ಒಂದು ಬ್ಯಾಡ್ಜ್ನ ಕೊಟ್ಟಿರ್ತಾರೆ. ಸೊ ಆ ಬ್ಯಾಡ್ಜ್ನ ತೋರಿಸಿದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮಗೆ ಒಳಗಡೆ ಎಂಟ್ರಿ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಫ್ಲೈಯಿಂಗ್ ಬಲೂನ್, ಅದು ಫ್ಲೈಯಿಂಗ್ ಫಿಶ್ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೆಸರಿದೆ, ಏನೋ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಫ್ಲೈಯಿಂಗ್ ಬಲೂನ್ ಅಂತ ಮಾತ್ರ ನನಗೆ ನೆನಪಿದೆ. ಇದನ್ನೇ ನೋಡೋಕ್ಕೆ ಆಲ್ಮೋಸ್ಟ್ ಈಗಂತೂ ಹೋಗ್ತಿದ್ದಾರೆ ಫ್ಯೂಚರ್ ಆಫ್ ಮ್ಯೂಸಿಯಮ್ಮಿಗೆ. ಅಲ್ಲಿ ಒಬ್ಬರು ಆಪ್ರೇಟ್ನ ಮಾಡ್ತಾರಂತೆ ಈ ಬಲೂನ್ನ. ಸೊ ಅದು ಆಪ್ರೇಟ್ರಿಂದ ವರ್ಕ್ ಆಗುತ್ತೆ. ಹೇಳಿದ್ನೆಲ್ಲ ಬ್ಯಾಡ್ಜ್ ಈ ರೀತಿ ಕೊಟ್ಟಿದ್ದಾರೆ, ವಿತ್ ಪಾಪಗೂ ಕೊಟ್ಟಿದ್ರು. ಆಮೇಲೆ ಇದನ್ನೆಲ್ಲ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಇದೆಲ್ಲ ನೋಡ್ತಿದ್ದಾರೆ ಎಲ್ಲ. ಯಾಕಂದರೆ ಆ ಟಚ್ಚೇ ಇತ್ತು ಎಲ್ಲ ಕಡೆ. ಇದು ಟಚ್ ವರ್ಕ್ ಆಗುತ್ತಾ ಏನು ಅಂತ. ಬಟ್ ಇದು ಟಚ್ ಅಲ್ಲ. ಆಮೇಲೆ ಇವರು ತೋರಿಸ್ತಾರೆ, ಅಂದರೆ ಒಂದು ಹುಡುಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಈ ರೀತಿ ಹೋಗಬೇಕು, ಈ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ನೋಡ್ತಿದ್ದೀನಲ್ವ, ಅದು ಡಿಜಿಟಲ್. ಇವ್ರು ಮಾತಾಡ್ತಾರೆ. Visionary technologists and artists from around the world. My intelligence infuses this building and powers every exhibit it holds. As you voyage to the future, I will be your guide. The worlds that you will encounter are not predictions, they are challenges. Your task is to explore and return with discoveries that can help the present. My intelligence can take many forms, from light to sound. You'll find me.
ಅದನ್ನ ನೋಡಿಕೊಂಡು ನಾವಿಲ್ಲಿ ಲಿಫ್ಟಲ್ಲಿ ಹೋಗ್ತೀವಿ. 2 ಫ್ಲೋರ್ಸ್ ಇರುತ್ತೆ ಅಷ್ಟೇನೆ. ಅದರಲ್ಲೇ ನಾವು ಸ್ಪೇಸಿಗೆ ಹೋಗೋ ಥರ ಎಲ್ಲೋ ಹೋಗೋ ಥರ ಎಲ್ಲನೂ ಫೀಲ್ ಆಗುತ್ತೆ. ಅವ್ರು ಫಸ್ಟೇ ಗೈಡ್ಲೈನ್ಸ್ ಎಲ್ಲ ಹೇಳಿರ್ತಾರೆ, ನಿಮಗೇನಾದರೂ ಆದರೆ ಹೇಳಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನೋಡಿಸ್ತಿದ್ರೆ ಫ್ಯೂಚರಲ್ಲಿ ಈ ರೀತಿ ಎಲ್ಲನೂ ಆಗುತ್ತೆ. ನಾವು ಇವಾಗ ಸ್ಪೇಸಿಗೆ ಹೋಗ್ತಿದ್ವಿ. ದುಬೈಯಿಂದ ನಾವು ಇವಾಗ ಸ್ಪೇಸಿಗೆ ಹೋಗ್ತಿದ್ವಿ. ಸ್ಪೇಸಲ್ಲೂ ಅವರಷ್ಟೇ ಯಾವ್ಯಾವ ಥರ ಮಾಡಿರ್ತಾರೆ ಅಂತೆಲ್ಲ ಎಲ್ಲನೂ ಕೂಡ ಇದರಲ್ಲಿ ತೋರಿಸ್ತಾರೆ. ಈ ಕ್ಲೌಡ್ಸ್ ನೋಡ್ತಿರ್ಬೋದು, ಅಲ್ಲೆಲ್ಲ ನೋಡ್ತಿರೋ ರಿಯಲ್ ಆಗಿದ್ದು ಅವರು ತೆಗ್ದಿದ್ದಾರೆ ಕ್ಯಾಪ್ಚರ್. ನಮಗೆ ಹಂಗೇನೆ ನಾವೇ ಹೋಗ್ತಿದ್ದೀವೇನೋ ರಿಯಲ್ ಆಗಿ ಸ್ಪೇಸಿಗೆ ಅನ್ನೋ ಥರನೇ ತೋರಿಸ್ತಿದ್ರು. ಅವ್ರು ಎಕ್ಸ್ಪ್ಲೇನು ಕೂಡ ಮಾಡ್ತಿದ್ರು ಯಾವ್ಯಾವ ಥರ ಏನೇನು ಅಂತ ಎಲ್ಲದನ್ನು. سيداتي وسادتي، إذا نظرت من الفضاء خارجا على الجانب الأيمن من الكبسولة ستلمحون محطة الفضاء المدارية أمامكم. أليست جميلة؟ لقد تستلمت محطة الفضاء المدارية أمانتين. Ladies and gentlemen, if you look off into space on the starboard side of the capsule, you will see OSS Hope just coming to view now. Isn't she beautiful? OSS Hope now has control of our final docking. It's been a pleasure to be your captain today. Please enjoy the view. ಅದೆಲ್ಲ ನೋಡಿಕೊಂಡು ನಾವಿವಾಗ ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಸೆಕೆಂಡ್ ಫ್ಲೋರಲ್ಲಿ ಸ್ಪೇಸು ನೋಡ್ತಿದ್ದಾರಲ್ವ, ಸ್ಪೇಸ್ ಹೆಂಗಿರುತ್ತೆ ಏನು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ನೋಡ್ಕೊಂಡು ಬನ್ನಿ. You can take as many pictures and videos to take back to your family and friends back home. And our digital resident Aya will be briefing us in both English and Arabic why the Oasis Hope was built, this whole project and the ambitions that we have. Please gather around her to hear what she has to say. Aya. هذا الصرح الرائع ومحطة الفضاء المدارية وهي أكبر محطة مدارية صنعها الإنسان ومن أعظم إنجازات البشرية. This magnificent edifice is Orbital Space Station Home. It is the largest orbiting structure ever built and one of humanity's greatest achievements. للمحطة وظائف متعددة. ಫ್ಯೂಚರಲ್ಲಿ ನಾವು ಕೂಡ ರೋಬೋಟ್ ಆಗ್ತೀವಿ ಅನ್ನೋ ಥರ. ಅಂದರೆ ಜಸ್ಟ್ ಅದೊಂದು ಮಿಷಿನ್ ಇರುತ್ತೆ, ಅದ್ರ ಮುಂದೆನೇ ನಾವು ಫೇಸ್ನ ಸ್ಕ್ಯಾನ್ ಮಾಡಬೇಕು. ಅದೆಲ್ಲನೂ ಏನೋ ಒಂದೆರಡು ಕೇಳುತ್ತೆ, ಅದನ್ನು ಓಕೆ ಕೊಟ್ಟು ನಾವು ಅಲ್ಲಿ ಪ್ರೊಸೆಸ್ನ ಕೊಟ್ಟರೆ ನಮ್ಮ ಪಿಕ್ಚರು ಕೂಡ ಇದರಲ್ಲಿ ಶೋ ಆಗುತ್ತೆ. ಲೈಕ್ ನಾವು ರೋಬೋಟಿಕ್ಸ್ ಥರ. ನಾನು ಕೂಡ ಮಾಡಿದೆ, ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ ನೋಡಿ. ನಂದು ವಿಡಿಯೋ ಮಾಡ್ಕೊಳ್ಳಿಲ್ಲ, ಅವ್ರದ್ದು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಲೈಕ್ ರೋಬೋಟಿಕ್ ಹೆಂಗಿರುತ್ತೋ ಹಾಗೇನೆ ಅದ್ರ ಫೇಸ್ನ ನಮ್ಮ ಫೇಸ್ ಹಾಕುತ್ತೆ ಅಷ್ಟೇನೆ. ಈ ಥರ ಫ್ಯೂಚರ್ ನಾವು ಕೂಡ ಹೀಗೆ ಹಾಕ್ತೀವೋ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇದೊಂದು ಚೆನ್ನಾಗಿತ್ತು, ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ವಾಟರ್ ಎಲ್ಲನೂ ಹೋಗ್ತಿತ್ತು. ನಾವು ಮಾಮೂಲಿ ಸಮುದ್ರದಲ್ಲಿ ಹೆಂಗೆ ನಡ್ಕೊಂಡು ಹೋಗ್ತೀವೋ ಆಗ ನಡ್ಕೊಂಡು ಹೋಗ್ತಿದ್ರೆ ಈ ವಾಟರ್ ಎಲ್ಲನೂ ಹಿಂದೆಗೆ ಹೋಗ್ತಿತ್ತು. ಚೆನ್ನಾಗಿತ್ತು ಇದೊಂಥರ. ನೆಕ್ಸ್ಟ್ ಫ್ಯೂಚರಲ್ಲೂ ಇದೇ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಫ್ಯೂಚರ್ ಆಫ್ ಮ್ಯೂಸಿಯಂ ಅಂದರೆ ಅದ್ರಲ್ಲಿ ಇರೋದು ಎಲ್ಲದ್ರೂ ಹಂಗೆ ಅನಿಸುತ್ತೆ. ಫ್ಯೂಚರಲ್ಲಿ ನಾವೇನೇನು ನೋಡ್ಕೊಂಡು ಬಂದಿದ್ದೀವೋ ಅದನ್ನೆಲ್ಲನೂ ಫ್ಯೂಚರಲ್ಲಿ ಮಾಡ್ತಾರೆ ಅನ್ನೋ ಥರ
ತುಂಬ ಅಂದರೆ ತುಂಬ ಅಪ್ಡೇಟ್ ಆಗಿದ್ದಾರೆ ಅವರಂತೂ. ಈ ಸಲ ಫ್ಲೈಯಿಂಗ್ ಕಾರು ಕೂಡ ಬಿಡ್ತೀನಿ ಅಂತ ಹೇಳಿದ್ದಾರೆ 2026 ಅಲ್ಲೇನೋ ನಾನ್ ಟ್ರಾಫಿಕ್ ಇದ್ರೂ ಅವ್ರಿಗೆ ಅವಶ್ಯಕತೆ ಇಲ್ಲ, ನಮಗೆ ಅವಶ್ಯಕತೆ ಇರೋದು. ಬಟ್ ಅಂದ್ರೂ ಅವರು ಆ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವ್ರು ಮಾಡ್ತಿದ್ದಾರೆ. ನೆಕ್ಸ್ಟು ನೋಡ್ತಾ ಇರ್ಬೋದು. ಹೇಳಿದ್ನೆಲ್ಲ ಫ್ಲೈಯಿಂಗ್ ಕಾರ್ದು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಈಗ. A fully carbon neutral country. So all these vehicles, they are electric and self-driving vehicles. We're also making use of flying taxis. Flying taxis, aerial taxis. They launched in Dubai in 2026, which is this year. They will be launching. The first ones will be going to Dubai International Airport and Al Jumeirah. And they will be carrying 4 passengers with 1 pilot as well. This building is a self-sustainable structure. It's using solar energy, so these are solar paneled windows. And Abu Dhabi is now easier to reach. We are now using Hyperloops. They reach Abu Dhabi in only 15 minutes. So they travel 80,000 kilometers an hour. They are the fastest mode of transportation in 2071. You also see some buildings are using a certain architecture. Some are shape-shifting, like this building. So these shape-shifting buildings or kinetic facades, they are self-regulating structures. They don't use air conditioning systems. They will be using algorithms to detect outside weather patterns, so they can determine how to self-regulate. We also have levitating technology. Like this structure here is making use of levitating architecture. It's the only building in the world making use of this technology. And this structure is a mosque. It's called the Sheikh Rashid Red Mosque, just behind the Emirates Towers. So plenty more to see. Feel free to take pictures or videos. Up next is the rainforest. Thank you. Scientists project that by 2040, this side of the Amazon will collapse due to the effects of climate change, global warming, and deforestation due to human activity. So the Hill Institute focuses on studying every living species, from plants to animals, down to the bacteria, fungi, and insects that makes up the entire ecosystem. With the use of artificial intelligence and biosynthetic technology, we'll be able to determine which of these species are possible to be genetically modified through their DNA, so that we can help them survive these climatic challenges, and eventually, we can save a lot of species from extinction for our future generation. Now, pioneers, the next part of your journey is the most beautiful library that you will ever see, containing up to 2,400 DNA genetic codes from all over the world. Ladies and gentlemen, welcome to our DNA library. Please do not touch the jars as you explore. ಅವರು ಆರ್ಟಿಫಿಷಿಯಲ್ಲು ಪ್ಲಾಂಟ್ಸು ಆರ್ಟಿಫಿಷಿಯಲ್ ರೈನು ಎಲ್ಲನೂ ಬರೆಸ್ತಾರಂತೆ. ಮತ್ತು ಅನಿಮಲ್ಸ್ನೂ ಅಷ್ಟೇನೆ ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಎಲ್ಲದನ್ನು ಇಟ್ಕೊಂಡಿದ್ದಾರೆ. ಅಂದರೆ ಬೇರೆ ಕಂಟ್ರೀಸಲ್ಲಿ ಈ ಥರ ಎಲ್ಲನೂ, ಯಾಕಂದರೆ ಫ್ಯೂಚರಿಗೆ ಅದಿರಲ್ಲ ಅಂತ ಹೇಳ್ಬಿಟ್ಟು ಇವರೇ ಅದರಲ್ಲಿ ಅಂದರೆ ಅದನ್ನೇ ರೀಬರ್ತ್ ಮಾಡಿ ಬಿಡ್ತಾರಂತೆ. ಅವ್ರಿಗೆ ಅನಿಮಲ್ಸ್ ಇರಬೇಕು ಒಂದು ಇದರಲ್ಲಿ ಅಂತ ಹೇಳ್ಬಿಟ್ಟು. ಫ್ಯೂಚರಿಗೆ ಇದೆಲ್ಲನೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಇದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಬೇಬೀಸ್ನ. ಇದನ್ನೆಲ್ಲನೂ ಮತ್ತೆ ಅದನ್ನ ರೀಬರ್ತ್ ಬಿಡ್ತಾರಂತೆ. ಚೆನ್ನಾಗಿರುತ್ತೆ, ಎಲ್ಲಾನು ನೋಡಿ ಖುಷಿ ಆಯ್ತು. ಒಂದೊಂದು ಫಿಶ್ಶು ಮತ್ತೆ ಸ್ಮಾಲ್ ಇನ್ಸೆಕ್ಟ್ಸು ಮತ್ತೆ ಅನಿಮಲ್ಸು ಬರ್ಡ್ಸು ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಮ್ಮ ಇಂಡಿಯನ್ಸು ಮತ್ತೆ ಅಬ್ರೋಡ್ಸು ಎಲ್ಲ ಕಡೆನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡೋಕ್ಕೆ ಒಂಥರ ಸಕ್ಕತ್ತಾಗಿತ್ತು. ಒಂದು 5 to 10 minutes ಇಲ್ಲೇನೆ ಸ್ಪೆಂಡ್ ಮಾಡಿದ್ವಿ ಎಲ್ಲದನ್ನು ನೋಡಿಕೊಂಡು. ಬಟ್ ವಿಡಿಯೋ ನೋಡಿಕೊಂಡ್ರೆ ನನಗೆ ಅಲ್ಲಿ ನೋಡಿ ಇದಾಗಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪನೇ ವಿಡಿಯೋ ಮಾಡಿರೋದು. ನಿಜವಾಗ್ಲೂ ಎಷ್ಟಿತ್ತು ಅಂತಂದರೆ ಸಖತ್ತು. ಅಷ್ಟು ಅನಿಮಲ್ಸು ಬರ್ಡ್ಸು ನಮ್ಮ ದೇಶದಲ್ಲಿ ಇದರಲ್ಲಿ ಇದೆಯಾ ಅಂತ ಅರ್ಥ ಮೇಲೆ ಇದೆಯಾ ಅಂತ ಅನ್ಸುತ್ತೆ, ಅಷ್ಟಿತ್ತು. ನೆಕ್ಸ್ಟ್ ಇದೆಲ್ಲನೂ ಆಕ್ಸಿಜನ್ನು ಕೂಡ ಅಷ್ಟೇ. ಅಲ್ಲಿ ಆಕ್ಸಿಜನ್ ಅಷ್ಟೊಂದು ಲೆವೆಲಲ್ಲಿ ಇರಲ್ವಲ್ಲ, ಹಂಗಾಗಿ ಇವರೇ ಎಲ್ಲನೂ ಕ್ರಿಯೇಟ್ ಮಾಡೋ ಥರ ಈ ರೀತಿ ಎಲ್ಲದನ್ನು ಕೂಡ
ಅಲ್ಲಿ ಫ್ಯೂಚರ್ ಆಫ್ ಮ್ಯೂಸಿಯಂ ಅಲ್ಲಿ ಎಲ್ಲದನ್ನು ಕೂಡ ಒನ್ ಬೈ ಒನ್ ತೋರಿಸಿದ್ರು. ನೋಡ್ತಿರ್ಬೋದು, ಹೌದು, ಮಳೆನೂ ಕೂಡ ಆರ್ಟಿಫಿಷಿಯಲ್ ಆಗಿ ಮಾಡ್ತಾರೆ ಅಂತ ಅಂದ್ಮೇಲೆ ಮತ್ತೆ ಅವ್ರು ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂತ ಎಲ್ಲಾನು ಹೇಳ್ಬಿಟ್ಟು. ಅವರಿಗೆ ಬ್ಯಾಕ್ಟೀರಿಯಾಸ್ ಇರಲ್ಲ, ಏನೂ ಇರಲ್ಲ, ಎಲ್ಲರನ್ನೂ ಅವರು ಕ್ರಿಯೇಟೇ ಮಾಡ್ಕೊಬೇಕಲ್ವಾ. ಹಾಗಾಗಿ ಅದಾದ್ಮೇಲೆ ನಾವು ಮತ್ತೆ ಕೆಳಗಡೆ ಒಂದೊಂದು ಫ್ಲೋರೇ ಕೆಳಗಡೆ ಬರ್ತಿರ್ಬೇಕು. ಆವಾಗ ಒಂದೊಂದು ಇಟ್ಕೊಂಡು ಒಂದೊಂದು ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಈ ರೀತಿ ಏನಾದರೂ ರೆಸ್ಟಿಗೆ ಬೇಕಂದ್ರೆ ಕುತ್ಕೊಬೋದು. ಮತ್ತೆ ಒಂದು ಎಕ್ಸ್ಪ್ಲೇನ್ ಮಾಡಿದರೆ ಒಂದು ಫ್ರಾಗ್ರೆನ್ಸು ಜಸ್ಟ್ ಅದು ಸ್ಮೆಲ್ ನಾವು ಒಂದು ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಹೇಳ್ತಾರೆ, ಆಮೇಲೆ ಅದನ್ನ ಅಂತ ಸ್ಮೆಲ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಆ ಕಂಟ್ರಿ ಫ್ಲವರ್ ಅಂತೆ ಅದು ಸ್ಮೆಲ್ ಎಷ್ಟು ಸಕ್ಕತ್ತಾಗಿ ಬರುತ್ತೆ ಗೊತ್ತಾ. ವಾವ್ ಅನಿಸ್ತು. ಅವರು ಟೆಕ್ನಿಕಲ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದು ಫ್ಯೂಚರ್ ಆಫ್ ಮ್ಯೂಸಿಯಂ ಮೇಲೆ ಅಂದರೆ ಅಲ್ಲಿ ಹೋದರೆ ಈ ರೀತಿ ಕಾಣಿಸುತ್ತೆ. ಇಲ್ಲಿಗೆ ಫೋಟೋಸ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲನೂ ಅಂದರೆ ಫುಲ್ಲು ಮೇಲೆ ಬಿಡಲ್ಲ, ಸೆಂಟರಲ್ಲಿ ಈ ರೀತಿ ಫೋಟೋಸ್ಗೆ ಎಲ್ಲನೂ ಇದೆ. ಅಲ್ಲಿ ಬೇಕಂದ್ರೆ ನಾವು ಹೋಗಿ ಫೋಟೋಸ್ನೆಲ್ಲನೂ ತಗೋಬೋದು. ನಾವು ಹೋದ್ರೆ ಬಿಡ್ತೀವ, ಹೌದು, ಫೋಟೋಸ್ನೆಲ್ಲನೂ ತಗೊಂಡು ಬಂದ್ವಿ. ಅದು ಬಂತಿದ್ದಂಗೆ ಸಂಜೆ ಆಗೋಗಿತ್ತು. ಅಂದರೆ 1 ಟು ಇನ್ನೊಂದು ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಲಾಂಗೇ ಇರುತ್ತೆ, ಜರ್ನಿ ಮಾಡಬೇಕಾಗತ್ತೆ. ಒಂದು 30 to 45 ಮಿನಿಟ್ಸ್ ಈ ಥರ ಜರ್ನಿ ಮಾಡಬೇಕಾಗತ್ತೆ. ಅದರ ಮೇಲೇನೂ ಆಗುತ್ತೆ ಒಂದೊಂದ್ಸಲಿ. ಇದು ಬಂದ್ಬಿಟ್ಟು ಗ್ಲೋಬಲ್ ವಿಲೇಜ್ ಅಂತ ಹೇಳ್ಬಿಟ್ಟು. ಗ್ಲೋಬಲ್ ವಿಲೇಜ್ ಅಂತಂದರೆ ನಮ್ಮದು ಎಷ್ಟೆಷ್ಟು ಕಂಟ್ರೀಸ್ ಇದ್ದಾವೆ ಅದನ್ನೆಲ್ಲದನ್ನು ಕೂಡ ತೋರಿಸಿದ್ದಾರೆ. ಇಂಡಿಯನ್ನು, ಪಾಕಿಸ್ತಾನ, ಚೀನಾ, ಈ ರೀತಿ ಡಿಫ್ರೆಂಟ್ಸ್ ಕಂಟ್ರೀಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ಅಂದರೆ ಕಂಟ್ರಿಯಲ್ಲಿ ಎಂಟ್ರೆನ್ಸ್ ಥರ ಮಾಡಿ ಅದರೊಳಗಡೆ ಆ ಕಂಟ್ರೀಸ್ದು ಪರ್ಚೇಸಿಂಗ್ ಎಲ್ಲನೂ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನೇನು ಸಿಗುತ್ತೋ ಅಂತ ಇಂಡಿಯಾ ಅಂತ ಹಾಕ್ಬಿಟ್ಟು ಅಲ್ಲೊಂದು ಇಂಡಿಯಾದ ಹಾರ್ಚ್ ಹಾಕಿ ಮತ್ತೆ ಅದರೊಳಗಡೆ ಹೋದರೆ ನಮ್ಮ ಇಂಡಿಯನ್ಸ್ದು ಏನೇನು ಶಾಪಿಂಗ್ ಇರುತ್ತೋ ಅದೆಲ್ಲನೂ ಕೂಡ ಅಲ್ಲಿ ಶಾಪಿಂಗ್ ಮಾಡ್ಕೋಬೋದು. ಇಂಡಿಯಾದಲ್ಲಿ ಏನೇನು ಫೇಮಸ್ ಇರುತ್ತೆ, ಕ್ಲಾತ್ಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಏನೇನು ಇರುತ್ತೋ ಅದನ್ನೆಲ್ಲನೂ ಕೂಡ ಅಲ್ಲಿ ನಾವು ಪರ್ಚೇಸ್ನ ಮಾಡ್ಬೋದು. ನಾನು ತೋರಿಸ್ತೀನಿ, ಬಟ್ ಬ್ರೀಫಾಗಿ ಏನೂ ತೋರಿಸಿಲ್ಲ, ಬಿಕಾಸ್ ಅಲ್ಲಿ ನಾವೂ ಕೂಡ ಎಂಜಾಯ್ ಮಾಡಬೇಕಿತ್ತಲ್ಲ. ಹಾಗಾಗಿ ಇಲ್ಲಿ ಎಂಟ್ರೆನ್ಸ್ ಈ ರೀತಿ ಇರುತ್ತೆ. ಎಂಟ್ರೆನ್ಸ್ VIP ಆಗಿತ್ತು ನಮಗೆ. ಸೊ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಈ ರೀತಿ ಇರುತ್ತೆ. ನಮ್ಗೆ ಗೈಡ್ ಯಾರೂ ಕೂಡ ಬರಲ್ಲ, ನಾವೇನೇ ಅಲ್ಲಿ ಟಿಕೆಟ್ನ ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗಬೇಕಾಗತ್ತೆ. ಸೊ ಒಳಗಡೆ ಹೋಗ್ತಿದ್ದಂಗೆ ಈ ರೀತಿ ತೋರಿಸ್ತಿದ್ದಾರೆ ನೋಡಿ. ಫಸ್ಟಿಗೆಲ್ಲನೂ ಈ ರೀತಿ ಇರುತ್ತೆ, ಬಟ್ ಅಲ್ಲಿ ಅಂದರೆ ಮುಸ್ಲಿಮ್ಸ್ ಅವ್ರು ಹಾಕ್ತಾರಲ್ಲ ಸಾಂಬ್ರಾಣಿ ಸ್ಮೆಲ್, ಅದು ಜಾಸ್ತಿ ಇರುತ್ತೆ, ಬಿಕಾಸ್ ಅಲ್ಲಿ ಜಾಸ್ತಿ ಹಾಕಿರ್ತಾರೆ. ಮತ್ತೆ ಏನಾದರೂ ಬೇಕಂದ್ರೂ ಪರ್ಚೇಸು ಕೂಡ ಇಲ್ಲೂ ಕೂಡ ಮಾಡ್ಕೋಬೋದು. ಬಟ್ ನಾವೇನು ಪರ್ಚೇಸ್ನ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನೋಡಿದ್ವಿ, ಬಟ್ ನಮ್ಮ ಇದ್ರಲ್ಲೂ ಸೇಮ್ ಪ್ರೈಸಿನೇ ಅಲ್ಲೂ ಕೂಡ ಇತ್ತು. ಹಂಗಾಗಿ ಮತ್ತೆ ನಾವು ಆ ಕಡೆಯಿಂದ ತುಂಬ ಲಗೇಜ್ನ ತೊಗೊಂಡ್ರೆ, ತುಂಬ ಐಟಮ್ಸ್ನ ತೊಗೊಂಡ್ರೆ ನಾವು ಆ ಕಡೆಯಿಂದ ಇಲ್ಲಿಗೆ ತೊಗೊಂಬರೋಕ್ಕಾಗೋದಿಲ್ವಲ್ಲ. ಲಗೇಜ್ ನೋಡ್ತಾರಲ್ವ, ಇಷ್ಟು kg ಅಷ್ಟೇ ಅಲೋಸ್ ಇರುತ್ತಲ್ವ. ಹಾಗಾಗಿ ನಾವೇನು ಐಟಮ್ಸ್ನ ಜಾಸ್ತಿ ಕೂಡ ತೊಗೊಂಡ್ಲಿಲ್ಲ. ನಾವೆಲ್ಲನೂ ಇಲ್ಲೇ ಇರುತ್ತೆ ಅಂತ ಬಂದ್ವಿ. ಮೆಮೊರಿಗೂ ಕೂಡ ಏನೂ ತಗೊಳ್ಲಿಲ್ಲ ನಾವು. ಸೊ ನನ್ನ ಮಗಳು ನಮ್ಮ ಹಸ್ಬೆಂಡ್ ಜೊತೆನೆ, ಸಂತೋರ್ ಜೊತೆನೆ ಇದ್ಲು. ನಾನು ಇಲ್ಲಿ ಮಾತ್ರ ಈ ಒಂದು ಸ್ಪೇಸಲ್ಲಿ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಾತ್ರ ಫ್ರೀ ಆಗಿದ್ದೆ ಅಷ್ಟೇನೆ. ಹಾಗಾಗಿ ಫುಲ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಎಷ್ಟಿದೆ ಅಂದರೆ ಫುಲ್ಲು ಇದೆ. 1-2 ಅವರ್ಸು ಕೂಡ ಸಾಲಲ್ಲ ನಾವು ಇದನ್ನೆಲ್ಲನೂ ನೋಡ್ಕೊಂಡು ಹೋದ್ರೆ. ಬಟ್ ನಮಗೆ ಬೇಗ ಹೋಗಬೇಕಿತ್ತು, ಹಂಗಾಗಿ ಬೇಗ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ಡಿನ್ನರು ಕೂಡ ಹೋಗಬೇಕಿತ್ತು ಹೊರಗಡೆ. ಹಂಗಾಗಿ ನಾವೇನು ಅಷ್ಟೊಂದು ಏನು ನೋಡಿಲ್ಲ. ಮೇನ್ ನೋಡಿದ್ವಿ ಇಂಡಿಯಾ, ಪಾಕಿಸ್ತಾನ, ಚೀನಾ ಈ ಥರ ನೋಡಿದ್ವಿ ಅಷ್ಟೇನೆ. ಇನ್ನೇನು ಅಷ್ಟೊಂದು ನೋಡಲಿಲ್ಲ. ಎಲ್ಲಾನು ಕೂಡ ಅಷ್ಟೇನೆ ಚೆನ್ನಾಗಿಟ್ಟಿದ್ರು. ಅಂದರೆ ನಾವು ಆ ಕಂಟ್ರೀಸ್ಗೆ ಹೋಗಿ ನೋಡೋಕ್ಕಾಗಲಿಲ್ಲ ಅಂದ್ರೂ ಇದ್ರೊಳಗಡೆ ಹೋಗಿ ಅವ್ರ ಕಂಟ್ರೀಸಲ್ಲಿ ಏನು ಫೇಮಸ್ಸು, ಏನೇನಿದೆ ಅಂತೆಲ್ಲನೂ ನೋಡ್ಕೊಂಬರ್ಬೋದಿತ್ತು. ಬಟ್ ನಾವೇನು ಎಲ್ಲದಕ್ಕೂ ಏನು ನಾವು ಹೋಗಿ ನೋಡಿಲ್ಲ. ಜಸ್ಟ್ ಮೇಯ್ನ್ ಯಾವ್ದು ಬೇಕಿತ್ತೋ ಅಷ್ಟನ್ನು ಮಾತ್ರ ನೋಡಿದ್ವಿ ಅಷ್ಟೇನೆ. ಒಳಗಡೆ ಯಾವುದೂ ಕೂಡ ಹೋಗಿಲ್ಲ, ಬರೀ ನೇಮ್ಸ್ ಮಾತ್ರ ನೋಡಿದ್ವಿ ಅಷ್ಟೇನೆ. ನಮ್ಗೆ ಒಂದೊಂದು ನೇಮ್ಸ್ ಅದು ಪ್ರನೌನ್ಸು ಕೂಡ ಮಾಡೋಕ್ಕಾಗಲ್ಲ, ಅಷ್ಟೊಂದು ಡಿಫಿಕಲ್ಟ್ ಆಗಿದೆ, ಅದು ನಮ್ಗೆ ಗೊತ್ತಿರೋದು ಇಲ್ಲ. ಸೊ ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ರೀತಿ ಲೈಟ್ನಿಂಗ್ಸ್ ಇದಿರುತ್ತೆ. ಮತ್ತು ಅವರು ಒಂದು ಶೋ ಕೂಡ ನಡೀತಿರುತ್ತೆ. ಅಂದರೆ ಜಸ್ಟ್ ಅವರು ಯಾವ ರೀತಿ ಇರುತ್ತೆ, ಈ ರೀತಿ ಇರುತ್ತೆ ಅಂತ ಎಲ್ಲನೂ ಸ್ವಲ್ಪ ಎಂಟರ್ಟೈನ್ಮೆಂಟಿಗೋಸ್ಕರ ಒಂದು ಕಾಮಿಡಿ ಶೋ ಥರ ಈ ಥರ ಎಲ್ಲನೂ ಜಸ್ಟ್ ಎಂಟರ್ಟೈನ್ಮೆಂಟಿಗೋಸ್ಕರ ಇಟ್ಟಿದ್ದಾರೆ ಇದನ್ನು.
ಅಂದರೆ ಇವಾಗ ಮ್ಯಾಜಿಕಲ್ಲು ಈ ಥರ ಒಂದೊಂದು ಕಾಸ್ಟ್ಯೂಮ್ ಹಾಕೊಂಬಂದು ಅವರು ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮತ್ತು ಕಿಡ್ಸ್ಗೂ ಕೂಡ ಇದೆ ಇಲ್ಲಿ. ಇದ್ರೊಳಗಡೆ ಬಂದರೆ ಆಟ ಆಡೋಕ್ಕೂ ಕೂಡ ಜಾಗ ಇರುತ್ತೆ. ಅವರು ಕೂಡ ಒಂದು ಸ್ವಲ್ಪ ಒಳಗಡೆ ಹೋದರೆ ಅವ್ರಿಗೂ ಕೂಡ ಆಟ ಆಡೋದೆಲ್ಲ ಇರುತ್ತೆ. ಅದೆಲ್ಲನೂ ಅವ್ರು ಆಟ ಆಡ್ಬೋದು. ನೋಡಿದ್ರಲ್ಲ ಈ ಥರ ಜೋಕರು ಈ ರೀತಿ ಎಲ್ಲರೂ ಹಾಕೊಂಡು ಅವರು ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಾನು ಜಾಸ್ತಿ ನೋಡೋಕೆ ಹೋಗಲಿಲ್ಲ, ಮತ್ತೆ ಬಂದುಬಿಟ್ವಿ. ಯಾಕಂದರೆ ನಮಗೆ ಫಸ್ಟ್ ಡೇ ಕೂಡ ಟೈಮ್ ಇರಲಿಲ್ಲ, ಸುಸ್ತಾಗಿತ್ತು ಓಡಾಡಿ. ಫಸ್ಟೇ ಹೇಳಿದರು ಫ್ಯೂಚರ್ ಆಫ್ ಮ್ಯೂಸಿಯಮ್ಗೆ ಹೋಗಬೇಕಾದ್ರೇ ತುಂಬ ಓಡಾಡೋದಿರುತ್ತೆ ಅಂತ ಹಿಂದಿನ ದಿನವೇ ಹೇಳಿಬಿಟ್ಟಿದ್ರು. ಟುಮಾರೋ ಅಂದರೆ ನಾಳೆಗೆ ತುಂಬ ಓಡಾಡೋದಿರುತ್ತೆ, ಮತ್ತು ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ ಅಂತ ಒಂದು ಸ್ವಲ್ಪ ಕಾಸ್ಟ್ಯೂಮ್ಸ್ದು ಮತ್ತು ಎಲ್ಲನೂ ಗೈಡ್ಲೈನ್ಸ್ ಹೇಳ್ಬಿಟ್ಟಿರ್ತಾರೆ ಅವರು, ಈ ರೀತಿ ಬರಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರನೇ ಹೋಗಿದ್ವಲ್ಲ, ಅಂದರೆ ಕಂಫರ್ಟಬಲಾಗಿ ಹಾಕೊಂಬಂದಿದ್ವಿ. ಚಳಿ ಇರುತ್ತೆ ಅಂತ ಗೊತ್ತಿತ್ತು ನಮಗೆ, ಸೊ ಹಾಕೊಂಬಂದಿದ್ವಿ. ಫಸ್ಟೇ ಎಲ್ಲನೂ ಹೇಳಿರ್ತಾರೆ. ಮತ್ತು ಓಡಾಡಿನೂ ಅಷ್ಟೇ ಫ್ಯೂಚರ್ ಆಫ್ ಮ್ಯೂಸಿಯಮಲ್ಲಿ ಅವತ್ತೆಲ್ಲ ಓಡಾಡಿ ಸುಸ್ತು ಕೂಡ ಆಗ್ಬಿಟ್ಟಿತ್ತು. ಮತ್ತು ಇಲ್ಲೂ ಓಡಾಡಬೇಕಾಗಿತ್ತು. ಹಂಗಾಗಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಎಲ್ಲನೂ ಕವರ್ ಮಾಡ್ಕೊಳ್ತಾ ಇದ್ದೀವಿ. ಸ್ಟಾರ್ಟಿಂಗೇ ಎಲ್ಲನೂ ಫುಡ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಪಿಕಲ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸು ಎಲ್ಲನೂ ಇಟ್ಟಿರ್ತಾರೆ. ಬೇಕಂದರೆ ನಮಗೆ ಬೇಕು ಅಂತಂದರೆ ತೊಗೊಂಡು ತಿನ್ಬೋದು. ನಾವೇನು ತಿನ್ನೋಕ್ಕೆ ಹೋಗಲಿಲ್ಲ, ಬಿಕಾಸ್ ಆ ಫುಡ್ಡೆಲ್ಲ ನಮಗೆ ಅಷ್ಟೊಂದು ಸೆಟ್ಟು ಕೂಡ ಆಗ್ತಿರ್ಲಿಲ್ಲ. ಹಾಗಾಗಿ ನಾವೇನು ಔಟ್ಸೈಡ್ ಫುಡ್ಡು ತಿಂತಾನೂ ಇರಲಿಲ್ಲ. ನೋಡಿ ಈ ಥರ ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದಾರೆ. ಫ್ರೂಟ್ಸು, ಜ್ಯೂಸು ಎಲ್ಲನೂ ಸಿಕ್ತಿತ್ತಿಲ್ಲಿ, ಎಲ್ಲನೂ ಪ್ಯಾಕ್ ಮಾಡಿಟ್ಟಿದ್ದಾರೆ. ನಮಗೆ ಹೋಟೆಲಲ್ಲೇ ಹೊಟ್ಟೆ ತುಂಬ ಜ್ಯೂಸು, ಹೊಟ್ಟೆ ತುಂಬ ಊಟ ಅಷ್ಟು ಓಕೆ ಊಟನೇ, ಬಟ್ ಜ್ಯೂಸು ಫ್ರೂಟ್ಸು ಎಲ್ಲನೂ ಅನ್ಲಿಮಿಟೆಡಾಗಿ ಕೊಡ್ತಿದ್ವಲ್ಲ, ನಾವು ಅಲ್ಲೇ ಫುಲ್ ತಿನ್ಕೊತಿದ್ವಿ. ನಾವು ಹೊರಗಡೆ ಅಂತ ಏನೂ ತಿಂತಿರಲಿಲ್ಲ, ಯಾಕಂದರೆ ಕಾಸ್ಟ್ಲಿ ಫುಡ್ಸ್ ಆಗಿರುತ್ತಲ್ವ. ಹಾಗಾಗಿ ನಾವು ಅದು ಸೆಟ್ಟು ಕೂಡ ಆಗೋಲ್ಲ. ದುಡ್ಡು ಕೊಟ್ಟು ತಿನ್ಬೋದು, ದುಡ್ಡಿಗೇನಲ್ಲ, ಬಟ್ ಅಷ್ಟೊಂದು ಸೆಟ್ ಆಗೋದಿಲ್ಲ ನಮಗೆ ತಿಂದ್ರೂ. ಹಾಗಾಗಿ ನಾವು ತಿನ್ನೋಕ್ಕೆ ಹೋಗ್ತಾ ಇರಲಿಲ್ಲ, ಬರೀ ನೀರು ಕುಡ್ಕೊಂಡೇ ಹೊಟ್ಟೆ ತಿನ್ಸ್ಕೊತಿದ್ವಿ ಮಧ್ಯಾಹ್ನ ಗಂಟ. ಓಡಾಡೋದು ಜಾಸ್ತಿ ಇತ್ತು. ಫ್ಯೂಚರ್ ಆಫ್ ಮ್ಯೂಸಿಯಮ್ಗೆ ಹೋದ್ಮೇಲೆ ಹೊರಗಡೆ ಬರೋ ಟೈಮೇ ಸಿಕ್ಕಿರಲಿಲ್ಲ ನಮಗೆ, ಲೇಟ್ ಆಗಿಬಿಟ್ಟಿತ್ತು. ಇವಾಗ ತಿಂದು ಮತ್ತು ನೈಟಿಗೆ ತಿನ್ನೋಕ್ಕಾಗಲ್ಲ, ಒಂದೇ ಸಲ ತಿನ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ವಿ. ನಾನು ನೋಡಿ ಇಲ್ಲಿ
ಸುಮ್ಮನೆ ಹುಡುಗಿಗೆ ಆಟ ಆಡಿಸ್ಬೇಕು ಅಂತ ಕರೆದು ಲಾಸ್ಟಿಗೆ ಇದೊಂದು ಫೇಮಸ್ ಐಸ್ ಕ್ರೀಮ್ ಇದಲ್ವಾ, ಲಾಸ್ಟಿಗೆ ಅವಳಿಗೆ ನೀವು ತಗೊಳ್ಳೇಬೇಕು ಅಂತ ಹೇಳಿಬಿಟ್ರು. ಸೊ ಅವ್ರು ಹೇಳಿದ್ದು 600, ಆಮೇಲೆ 350 ಕೊಟ್ಟು ಲಾಸ್ಟಿಗೆ ಪೇ ಮಾಡಿದ್ರು. ಇಲ್ಲ ಬೇಡ ಬೇಡ ಅಂದಿಲ್ಲ, ಇಲ್ಲ ನೀವು ತೊಗೊಂಡಿದ್ದೀರಲ್ಲ ನೀವು ತಗೊಳ್ಳೇಬೇಕು ಅಂತ ಯಾಮಾರಿಸಿದ್ರು. ಲಾಸ್ಟಿಗೆ ಕೊಟ್ಟು ತಗೊಟ್ರು. ಸೊ ಅದನ್ನು ಮುಗಿಸ್ಕೊಂಡು ಅವ್ರಿಗೆ ಪಾಪ ಅಪ್ಸೆಟ್ಟೇ ಆಗಿಬಿಟ್ಟಿದ್ಲು. ನನ್ನಿಂದ 300 ರುಪೀಸ್ ಹೋಯ್ತಲ್ಲ 300 ರುಪೀಸ್ ಹೋಯ್ತಲ್ಲ ಅಂತ ಅಂದ್ಬಿಟ್ಟು, ಯಾಕಂದರೆ ಎಲ್ಲರೂ ಹಾಡ್ಬಿಟ್ಕೊಂಡ್ಬಿಟ್ಟಿದ್ರು, ಈ ಐಸ್ ಕ್ರೀಮ್ 300 ಕೊಟ್ರಾ, ಈ ಐಸ್ ಕ್ರೀಮ್ 300 ಕೊಟ್ರಾ ಅಂತ ಹೇಳ್ಬಿಟ್ಟು ಪಾಪ ಅವ್ಳಿಗೆ ಅಪ್ಸೆಟ್ ಕೂಡ ಆಗಿಬಿಟ್ಟಿತ್ತು. ಇದಾದಮೇಲೆ ಮೋಸ್ಟ್ ಇದೇನೇನೆ ಫ್ಲವರು ಚೆನ್ನಾಗಿರುತ್ತೆ. ಇದರಲ್ಲಿ ಒಂಥರ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆಲ್ಲ ನೈಟ್ ಹೊತ್ತು ಆಲ್ಮೋಸ್ಟ್ ಆಲ್ ಇದಕ್ಕಂತಲೇ ಬರ್ತಾರೆ ಗ್ಲೋಬಲ್ ವಿಲೇಜ್ಗೆ. ಇಲ್ಲಿ ಫೋಟೋಸು, ರೀಲ್ಸು, ವೀಡಿಯೋಸ್ ಎಲ್ಲನೂ ಮಾಡ್ಕೊಳ್ಳೋದಕ್ಕೆ. ನಾವು ಒಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡು ಹಂಗೆ ಒಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ. ನೋಡ್ತಿರ್ಬೋದು ಎಲ್ಲನೂ ಗ್ರೀನರೀಸ್ ಇರೋದನ್ನೆಲ್ಲ ಸೇಮ್ ಇದೇ ಥರನೇ ಮಾಡ್ಕೊಂಡಿದ್ದಾರೆ. ಅದು ಹೆಂಗೆ ಅಷ್ಟು ಇದರಲ್ಲಿ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಪ್ಲ್ಯಾಂಡಲ್ಲಿ ನಿಜವಾಗ್ಲೂ ಇದು ಆ ಥರನೇ ಇರುತ್ತೆ ಕಂಟ್ರಿ ಅನ್ನೋ ಥರನೇ ಫೀಲ್ ಆಗುತ್ತೆ. ನಾವು ಕಂಟ್ರಿ ನೋಡಿಲ್ಲ ಅಂದ್ರೂ ನೋಡಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲೆಲ್ಲನೂ ತುಂಬ ಗ್ರೀನರೀಸ್ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಫುಲ್ಲು ಫ್ಲವರ್ಸು, ಗ್ರೀನರೀಸು ಇಲ್ಲೇ ನೋಡೋಕ್ಕಾಗೋದು ಗ್ಲೋಬಲ್ ವಿಲೇಜಲ್ಲಿ. ಮತ್ತು ಇನ್ನು ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ ಈ ಥರ ಗ್ರೀನರೀಸು. ಸೊ ಫುಲ್ಲು ಗ್ರೀನರೀಸು ಈ ರೀತಿ ತುಂಬಿಸಿದ್ರು ಇಲ್ಲಿನೇ. ಒಂಥರ ಬೆಸ್ಟ್ ಅನಿಸ್ತು ನಾವು ಬಂದಿದ್ದಕ್ಕೂ ನೋಡಿದ್ದಕ್ಕೂ ಪ್ಲೇಸ್ಗೂ. ನಮಗೆ ಫುಲ್ಲು ಟಯರ್ಡ್ ಕೂಡ ಆಗಿಬಿಟ್ಟಿತ್ತು. ಯಾರು ನೋಡ್ತಾರೆ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಆಮೇಲೆ ಮುಂದಕ್ಕೆ ಹೋಗ್ತಾ ಗ್ರೀನರೀಸು, ಫ್ಲವರ್ಸು ಎಲ್ಲನೂ ತೋರಿಸ್ತಾ ಅದೊಂಥರ ನಮ್ಮನ್ನು ಅಟ್ರಾಕ್ಟಿವ್ ಮಾಡೋ ಥರ ಆಯಿತು. ಸೊ ನೋಡಿಕೊಂಡು ಆಲ್ಮೋಸ್ಟ್ ಆಲ್ ಇಂಡಿಯಾ ಒಂದು ಸ್ವಲ್ಪ ಒಳಗಡೆ ಇಟ್ಟಿದ್ದಾರೆ, ನೋಡ್ತಿರ್ಬೋದು. ಅದೇನೇ ಆನೆ ಇಟ್ಟು ಮುಂದ್ಗಡೆ ನಮ್ಮ ಇಂಡಿಯಾನ ಆ ರೀತಿ ಇಟ್ಟಿದ್ದಾರೆ. ಮತ್ತು ಇಲ್ಲೆಲ್ಲ ಫುಡ್ಡು ಸಿಗುತ್ತೆ, ಬಟ್ ನಾವು ತಿನ್ನೋಕ್ಕೆ ಹೋಗಲಿಲ್ಲ. ಬಿಕಾಸ್ ರೇಟ್ ಕೂಡ ಅಷ್ಟೇ ಕಾಸ್ಟ್ಲಿ ಇತ್ತು. ಮತ್ತು ನಾವು ತಿನ್ನೋ ಥರ ಇಂಡಿಯನ್ ಫುಡ್ಸ್ ಥರ ಏನೂ ಇರಲಿಲ್ಲ, ಬರೀ ಸಾಸಸ್ ಜಾಸ್ತಿ ಇರುತ್ತೆ. ನಮಗೆ ಫಸ್ಟೇ ಸಾಸಸ್ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಂಗಾಗಿ ನಾವು ಟೇಸ್ಟ್ ಕೂಡ ತಿನ್ನಲೂ ಇಲ್ಲ, ಟೇಸ್ಟು ಕೂಡ ಮಾಡಲೂ ಇಲ್ಲ. ಜಸ್ಟ್ ಹೋಗ್ಬೇಕಾಯ್ತು ನಮ್ಮ ಇಂಡಿಯಾ ನೋಡೋಕ್ಕೆ ಮತ್ತು ಪಾಕಿಸ್ತಾನ ನೋಡೋಕ್ಕೆ. ಇವೆರಡನ್ನೂ ನೋಡಬೇಕು ಅಂತಲೇ ನಾವು ಆ್ಯಕ್ಚುಲಿ ಹೋಗಿದ್ದು. ನಮ್ಮ ಇಂಡಿಯಾದವರಿಗೆ ಪಾಕಿಸ್ತಾನ ಮೇಲೆ ಆಸೆ, ಪಾಕಿಸ್ತಾನವ್ರಿಗೆ ನಮ್ಮ ಇಂಡಿಯಾ ಮೇಲೆ ಆಸೆ. ಹಂಗೇನೆ ಒಂಥರ ಇವೆರಡನ್ನೂ ನೋಡಬೇಕು ಅಂತಲೇ ಹೋಗಿತ್ತು. ನೋಡಿದ್ವಿ ಚೀನಾ ಇದನ್ನ ಎಲ್ಲನೂ, ಬಟ್ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಲಿಲ್ಲ. ನಮ್ಮ ಇಂಡಿಯಾದನ್ನು ಮಾತ್ರ ಕ್ಲಿಯರಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಇದೇನೇ ಇಂಡಿಯಾ. ದೇಸಿ ಚಾಟ್ಸ್ ಅಂತ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲನೂ ಹೋಗಿ ನೋಡೋದಕ್ಕೆ. ಅಲ್ಲಿ ನಮಗೆ ಯಾವ್ಯಾವ ಥರ ಬೇಕೋ ಆ ಥರ ಎಲ್ಲದನ್ನು ಇಂಡಿಯನ್ಸಲ್ಲಿ ಏನು ಕಲ್ಚರಲ್ಲಿ ಇಟ್ಟಿರ್ತಾರೋ ಅದನ್ನ ಎಲ್ಲನೂ ಇಟ್ಟಿದ್ರು. ಎಂಟ್ರೆನ್ಸಿ 3 ಗೇಟ್ಸ್ ಇರುತ್ತೆ, 3 ಗೇಟ್ಸು. ನಾವು ಯಾವ ಕಡೆ ಬೇಕಾದರೂ ಹೋಗ್ಬೋದು ಒಳಗಡೆಗೆ. ನೋಡ್ತಿದ್ದೀರಲ್ವಾ, ಈ ರೀತಿ ಇರುತ್ತೆ. ಮತ್ತು ಈ ಗ್ಲೋಬಲ್ ವಿಲೇಜ್ ಒಳಗಡೆ ಬರಬೇಕಲ್ಲ, ಒಂದೊಂದು ಗೇಟ್ಗೂ ಒಂದೊಂದು ಟಿಕೆಟ್ ಅಂತೆ ಹಂಗಂತ ಹೇಳಿದ್ರಪ್ಪ. ನಾವು ಯಾವ ಕಡೆ ಗೇಟಲ್ಲಿ ಹೋಗಿ ಯಾವ ಕಡೆ ಗೇಟಲ್ಲಿ ಬರ್ತೀವೋ ಅಂತಲೇ ಗೊತ್ತಾಗಲ್ವಂತೆ. ಅದಕ್ಕೆ ಗೈಡ್ ಹೇಳ್ಬಿಟ್ಟಿದ್ರು, ಈ ಗೇಟಲ್ಲಿ ಹೋಗಿ ಈ ಗೇಟಲ್ಲೇ ಬರಬೇಕು ನೀವು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಬಿಕಾಸ್ ತುಂಬ ಗೇಟ್ಸ್ ಇರುತ್ತಂತೆ, ಹಾಗಾಗಿ ನೀವು ಮಿಸ್ ಆಗ್ತೀರಾ, ಈ ಗೇಟಲ್ಲೇ ಬನ್ನಿ ಅಂತ. ನೋಡ್ತಿರ್ಬೋದು ಕಾಟನ್ ಕುರ್ತಾಸು, ಕಾಟನ್ಸ್ ಡ್ರೆಸ್ಸಸ್ಸು ಎಲ್ಲನೂ ಕೂಡ ಹಾಕಿದ್ರು. ನೋಡೋದಕ್ಕೆ ಒಂಥರ ಸಕ್ಕತ್ತಾಗಿತ್ತು. ಶಾಪಿಂಗ್ ಫಸ್ಟೇ ಹೆಣ್ಮಕ್ಳಿಗೆ ಶಾಪಿಂಗ್ ಅಂತಂದರೆ ಯಾವ ಥರ ಖುಷಿ ಇರುತ್ತಲ್ಲ ಆ ಥರ. ಈ ಉಲ್ಲನ್ಸ್ದು ಈ ಬ್ಯಾಗ್ಸ್ ಎಲ್ಲನೂ ಅಷ್ಟೇ ಚೆನ್ನಾಗಿತ್ತು. ಬಟ್ ನಾವು ಯಾರೂ ಕೂಡ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಟಯರ್ಡ್ ಫೀಲಲ್ಲಿ ನಮಗೇನು ಪರ್ಚೇಸ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಇದು ಮುತ್ತನ್ನು ಮಾತ್ರ ಕೇಳಿದ್ವಿ ಎಲ್ಲರೂ ತೊಗೊಬೇಕು ಅಂದ್ಬಿಟ್ಟು, ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೇಳಿದ್ರು. ಎಷ್ಟು ಅಂತ ನಿಜವಾಗ್ಲೂ ನೆನಪಾಗಲಿಲ್ಲ, ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ ಹೇಳಿದರು. ಅಲ್ಲಿ 10 ದಿರಮ್, ಅದು 10 ರುಪೀಸ್ ಅಂತಲ್ಲ, 10 ದಿರಮು ಅಂದರೆ 1 ದಿರಮ್ 25 ಅಂದರೆ 10 ದಿರಮ್ ಎಷ್ಟಾಗುತ್ತೆ ಅಂತ ನೀವೇ ಕೌಂಟ್ ಮಾಡಿ. ಅಷ್ಟಕ್ಕೆ ಓಲೆ ಇತ್ತು. ನಮ್ಮ ಬೆಂಗಳೂರಲ್ಲೇ ಇನ್ನೂ ಕಮ್ಮಿ ಅನಿಸುತ್ತೆ, ಅಲ್ಲೆಲ್ಲನೂ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ನಾವೇನು ಕೂಡ ಪರ್ಚೇಸ್ ಮಾಡೋ ಮೂಡಲ್ಲೂ ಇರಲಿಲ್ಲ, ಪರ್ಚೇಸ್ ಕೂಡ ಮಾಡಲಿಲ್ಲ. ಜಸ್ಟು ನೋಡ್ಕೊಂಬರ್ಬೇಕಿತ್ತು, ಹಾಗಾಗಿ ಹೋಗಿ ನೋಡ್ಕೊಂಬಂದಿದ್ವಿ. ಇಷ್ಟು ದೂರ ಬಂದು ಇದ್ರೊಳಗೆ ಬಂದ್ರೂ ನಮ್ಮ ಕಂಟ್ರಿ ನಾವು ನೋಡಲಿಲ್ಲ ಅಂದರೆ ಒಂಥರ ಅಜೀಬಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬಂದ್ವಿ. ಅದಾದಮೇಲೆ ಎಂಟರ್ಟೈನ್ಮೆಂಟು ಚೆನ್ನಾಗಿತ್ತು. ಇಲ್ಲೊಂದು ಸ್ವಲ್ಪ ಕೂತ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು
ಸುಧಾರಿಸ್ಕೊಳ್ತಾ ಇದ್ರು. ಬಿಕಾಸ್ ಓಡಾಡೋದು ಇದರಲ್ಲಿ ಬೇಜಾನಿದೆ. ಒಂದೊಂದ್ರೊಳಗಡೆ ಹೋಗ್ಬಿಟ್ಟು ಬಂದ್ರೂ ತುಂಬ ಅಂದರೆ ತುಂಬ ಕಾಲು ನೋವುತ್ತೆ. ಹಂಗಾಗಿ ನಾವೇನು ಜಾಸ್ತಿ ನೋಡಿಲ್ಲ. ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತು ಚೀನಾ ನೋಡಿದ್ವಿ, ವಿಡಿಯೋ ಮಾಡ್ಕೊಂಡಿಲ್ಲ. ನೋಡ್ತಿರ್ಬೋದು ಇದೇ ಪಾಕಿಸ್ತಾನು. ಸೊ ಇಷ್ಟೇ ನಾವು ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಿದ್ದು. ಸೊ ಇಲ್ಲಿವರೆಗೂ ಯಾರ್ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರೋರ್ಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟ್ ವಿಡಿಯೋ ಆಗಿರುತ್ತೆ ದುಬೈದದು.